ಅಮೃತ ಬಂದಂತಹ ವಸ್ತುಗಳಲ್ಲಿ ಮೂಗು ಪಾಲಾಗಬೇಕು. ನಿನ್ನ ಮೂಗು ಆಗಲೇ ಪಾಲಾಗಿದೆ. ಮೂರು ಬಂದಷ್ಟು ವಸ್ತುಗಳಲ್ಲಿ ಮೂರು ಪಾಲಾಗುತ್ತೆ. ಎರಡು ಪಾಲು ನಮಗೆ, ಒಂದು ಪಾಲು ಅವನಿಗೆ. ಯಾಕೆ ಅದು? ಅವನಿಂದ ಇಮ್ಮಡಿದ್ದೇವೆ ನಾವು ನಾವು ಅವತ್ತ ಕೋತಿ ಅದು ನಮ್ಮ ಮರ್ಯಾದೆ ಅರವತ್ತಾರು ಕೋಟಿ ಅವರು ಮೂವತ್ತ ಮೂರು ಕೋಟಿ. ಅವರಿಂದ ಇಮ್ಮಡಿ ನಾವಿದ್ದೇವೆ. ಹಾಗಾಗಿ ಮೂಗು ಪಾಲು ಮಾಡಿ ಎರಡು ಪಾಲು ನಮಗೆ, ಒಂದು ಪಾಲು ಅವನಿಗೆ. ಒಪ್ಪಿಗೆ ಮಾಡುವ ಕಟ್ಲೆ ಕಡಿಯುವ. ಕೇಳು ಇಂದ್ರ, ಮೂಕಾಸುರ ಹೇಳಿದ್ದನ್ನು ನೀನು ಕೇಳಿಸಿಕೊಂಡೆಯ ಅಂತಹ ಸುವಸ್ತುಗಳಲ್ಲಿ ಮೂರು ಪಾಲು ಆಗ್ಬೇಕು. ಎರಡು ಪಾಲು ನಮಗೆ, ಒಂದು ಪಾಲು ನಿಮಗೆ. ಒಪ್ಪಿಗೆ ಹೇಳಿದ್ರೆ ನಿನ್ನನ್ನು ಯಾವತ್ತೂ ನಂಬುವ ಹಾಗಿಲ್ಲ. ಇಲ್ಲಿ ಸರಿ ಮಾತಾಡ್ತಿ, ನಾಳೆ ಅಲ್ಲಿಗೆ ಹೋಗಿ ಮಾತಾಡ್ತಾನೆ. ಇದನ್ನು ಒಳ ಸೀಕ್ರೆಟ್ ಅಲ್ಲಿ ನೀನು ಅದು ನಿಮ್ಮ ದೇವತೆಗಳ ಜಾತಿ ವಿಷಯ. ನಂಬಿಕೆ ಬರ್ಬೇಕಾದ್ರೆ ಏನು ಮಾಡಬೇಕು? ಕರ ತಟ್ಟಿ ನಂಬಿಕೆಯನ್ನು ಕೊಡಬೇಕು. ಕರ ಹೇಳಿದ ಹಾಗೆ ಒಂದು ಪಾಲು ನಮಗೆ, ಎರಡು ಪಾಲು ನಿಮಗೆ. ಸಿದ್ಧರಿದ್ದೆ. ಹಾಗಾದ್ರೆ ದೇವ ಚಕ್ಕುಲಿ ಮಾಡಿ ಶೇಷು ಸಾಯಿ ಇಲ್ಲ, ನಾನು ಹಾಳಾಗೋಷ್ಟು ಹಾಳಾಗಿ ಆಗಿದೆ. ಬಲಿರಾಯ, ಓ ದೇವರೇ, ಎಲ್ಲರೂ ಒಂದಾಗಿ ಬಂದು ಇಲ್ಲಿ ಸೇರಿದವರಿದ್ದೀವಿ. ಹಾಗಿದ್ರೆ ನಾವು ಮಾಡಬೇಕಾದ ಕಾರ್ಯ ಸಮುದ್ರ ಮಾತನ ಮತಿಸಬೇಕೆಂದಾದ್ರೆ ಮುಖ್ಯವಾಗಿ ಬೇಕಾದದ್ದು ಕಡೆಗೂ. ಹಾಗಾಗಿ ಎಲ್ಲರೂ ಸೇರಿ ಒಂದಾಗಿ ಹೋಗಿ ಮಂದರಾದ್ರಿಯನ್ನು ಕಿತ್ತು ಎತ್ತಿ ಹೊತ್ತುಕೊಂಡು ಆ ಪರ್ವತವನ್ನು ಎತ್ತಿ ತರುವುದಕ್ಕಾಗಿ ನನ್ನ ವಾಹನನಾದ ಗರುಡನನ್ನೇ ನಿಮ್ಮ ಗೌಡ ಗರುಡ ಎಷ್ಟು ಭಾಗ ಇಟ್ಟು ಅಲ್ವಾ? ಹೆಗಲ ಮೇಲೆ ಇರಿಸಿದ ತಕ್ಷಣ ಎತ್ತಿಕೊಂಡು ಬಂದವನೇ ಹಾಡಿಕೊಂಡು ಬಂದ. ಪರ್ವತ ಬಂತು, ಹಾರಿಕೊಂಡು ಬಂದ. ಪರ್ವತ ಬಂತು, ಇನ್ನಾಗಬೇಕಾದ್ದು ಹಗ್ಗ. ಹಗ್ಗ ತೆಗೋ, ಏನು ಅವ ವಿನೋದಕ್ಕೆ ಮಾತ್ರ ಆಡು. ನಾನು ದೇವ ಮುಂದೆ ಪುನೀತ ಪಾಠ. ಮುಖ ವಾಸುಕಿಯನ್ನು ತರಬೇಕು ನಾವು ಹಗ್ಗವಾಗಿ ಸುತ್ತುವುದಕ್ಕಾಗಿ. ಹಾಗಾಗಿ ಎಲ್ಲರೂ ಸೇರಿ ವಾಸುಕಿಯನ್ನು
ಅದಕ್ಕೆ ಆಯಾಸ ಆಗಿದೆ. ಆಯಾಸ ಆಗಿದೆ ಪುಣ್ಯಾತ್ಮ, ನೀವೆಲ್ಲರೂ ಎತ್ತು ಸಮಯ ಇರ್ತದಿಲ್ಲ, ನಾನೇ ನೋಡು. ನೀವು ಹೋಗಬೇಕು ಕೆಲಸ, ಗಾಳಿ ಹಿಂಸೆ ಮಾಡಬಾರ್ದು ಗೊತ್ತಿಲ್ವಾ? ಏ ಮೂಕ ಮೂಕ ಮುಖದಿಂದ ಅಪ್ಪ ಮುಖ ಮೂಕ ಅಣ್ಣ ಕಣ್ಣ ಕಣ್ಣ ಬೇಡ ನನಗೆ ಮೂಕ ಅನ್ನ ಏ ಮುಖಾಸುರ ತಲೆ ಎತ್ತಲಿಕ್ಕೆ ಕೊಡುವುದಿಲ್ಲ ಪಾಪ ಬರೀತಿಯಲ್ಲ ಪುಣ್ಯಾತ್ಮನೇ. ತಲೆ ಆಯಾಸ ಆಗಿದೆ. ಅದಕ್ಕೆ ಎಷ್ಟು ನೋವಾಯ್ತು? ಇದರ ರೂಪ ಚಂದ ಉಂಟು. ಹಾಗಿದ್ರೆ ಇವನ ತಲೆ ನೋಡು ಹಾಳೆಯ ತುಂಡಿನಾಗ ಉಂಟು. ಈಗ ಆಯಾಸಕ್ಕೆ ಆರೋಗ್ಯ ಹೇಳ್ಕೊಂಡು ಮಾಡುವಾಗ ಹಾಗೆ ಹೇಳ್ಕೊಂಡು ಬಂದದ್ದಲ್ವಾ? ನೋಡಮ್ಮ ಎಲ್ಲ ಬಣ್ಣ ಅಗಸಿನ ಅಗಸಿನ ಅದು ಒಮ್ಮೊಮ್ಮೆ ಹಾಗೆ ಇರ್ಲಿ. ಹಾಗಿದ್ರೆ ವಾಸುಕಿಯನ್ನು ತಂದಾಯ್ತು, ಹೌದು ದೇವರೇ. ಇನ್ನು ತಡ ಮಾಡುವುದಲ್ಲ. ವಾಸುಕಿಯನ್ನು ಪರ್ವತಕ್ಕೆ ಸುತ್ತಿ ಸಮುದ್ರದ ಮಧ್ಯದಲ್ಲಿ ಪರ್ವತ ಮುಳುಗುತ್ತದೆ. ಓ ಪರ್ವತ ಮುಳುಗುತ್ತಾ ಇದೆ. ಕಾರಣ ಇದೆ. ಮುಖ ಯಾವುದೇ ನಾನು ಹೇಳಬಹುದಲ್ಲ, ನಾವು ಹೇಳಿದ ಕಷ್ಟ ಯಾವುದೇ ಒಂದು ಕೆಲಸವನ್ನು ಮಾಡುವುದಿದ್ದರೂ ಮೊದಲಾಗಿ ನಾವು ಮಾಡಬೇಕಾದ ಏನು? ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನ ಸ್ತುತಿ ಆಗಬೇಕು. ಇದರಲ್ಲಿ ಭಕ್ತಿ ಹೆಚ್ಚಂತೆ. ನೀನು ಮಾತಾಡಬೇಡ, ನನಗೆ ಮೊದಲೇ ಶಿಫ್ಟ್ ಮಾಡಿದ್ದೇನೆ. ಆಯ್ತಾ ಮಾತಾಡುದು ಆಯ್ತಾ? ಗಣಪತಿ ಸ್ವಾಮಿ ಆಯ್ತು. ಉಡುಪಚ್ಚಿನ ಗುಟ್ಟಿರೆ ಕಡಂಬಳಿತ ಹಾಗೆ ಉಡುಪತಿ ಉಡುಪತಿರ ನಗುತ್ತಿರೆ ಕಡುಮುಡಿದ ಆತಗೆ ಕಡಂಬಳಿತ ಯಾರೆಲ್ಲ ನೋಡಿಕೊಂಡು ಬಂದಿದ್ದೀಯಾ? ಯಾವ ಕಡಂಬಲಿತ ಇರುತ್ತೆ? ಉಡುಪತಿ ನಗುತ್ತಿರೆ ಕಡುಮುಳಿತ ಹಾಗೆ ಬಿಡದೆ ಚಾಪೆಯನ್ನೆತ್ತ ಏ, ದೇವರನ್ನು ಮಲಗಿಸುವಂತಜ್ಜ ಬಿಡದೆ ಶಾಪವನಿತ್ತ ಉಡಹುತ ಬಳಿಗೆ ಏ, ಉಡಹುತ ಬಳಿಗೆ ಬಳಿ ಬಳಿರಿ. ನಾನು ತಿದ್ಲಿಕ್ಕೆ ಮಾಡಬೇಡ ಈಗ ನೀನು ಹಾಳು ಮಾಡು, ನಾನು ತಿದ್ದಿದ್ರೆ ನಾನು ತಪ್ಪು ಅಂತ ಆಗ್ತದ? ಮೇಲೆ ಬಂತನು ನೀವು ಚಾಪೆಗೆ ಮಲಗಿಸಿಲ್ವ ಆಗಲಿ? ಇಲ್ಲಿಗೆ ಮೇಲೆ ಬರು. ಮೇಲೆ ಬಂತನು ಇಲ್ಲ ಮೇಲೆ ಬರಲಿಲ್ಲ. ಮೇಲೆ ಬರಲಿಲ್ಲ, ಪೂರ್ಣ ಆಗ್ಲಿಲ್ಲ. ಇನ್ನೊಮ್ಮೆ ಮಾಡು ಇನ್ನೊಮ್ಮೆ ಬೆಣಕ ಬೆಣಕ ಏಕೆ ದಂಟ ಏಕದಂತ. ಏಕದಂತ. ಪಂಜಿ ಕಲ್ಲು ಹೋಗಿದ್ದೀಯಾ ಅಲ್ಲಿಗೆ? ಹ? ಪಚ್ಚೆ ಕಲ್ಲು ಪಂಚಕಂಠ. ಕಲ್ಲು ಮಾಣಿ ಬೆಟ್ಟ ಮಾಣಿಪೇಟ. ಮಾಣಿಪೀಠ ಮಾಣಿಬೆಟ್ಟ ಅದು ಬೇರೆ. ಅವರು ಯಾವ ಉಂಡೆ ಹ? ಏನು? ಮುತ್ತಿನ ಉಂಡೆ. ಎಳ್ಳುಂಡೆ ಎಲ್ಲುಂಟದು ಮತ್ತೆ ಮುತ್ತಿನ ಉಂಡೆ. ಹೊನ್ನಯ್ಯನ ಗಂಟೆ ಹೊನ್ನ ಗಂಟೆ ಇನ್ ತಪ್ಪು ಸಿದ್ಧಿ ವಿನಾಯಕ ದೇವಗ ಪಾದಕ್ಕೆ ನಮ್ಮತ್ತೆ ನಮ್ಮತ್ತೆ ಎಲ್ಲಿದ್ದಾರೆ? ನಮಸ್ತೆ. ಇಲ್ಲಿ ಹೋದ್ರೆ ಪೆಟ್ಟು ತಿನ್ನುವ ಬುದ್ಧಿ ನಮೋ ಇಲ್ಲ. ನಮಃ. ಇನ್ನೊಂದು ಕಜ್ಜಾನನಂ ಗಜಾನನಂ. ಭೂತತಿಗಣ ಸೇವಿತಂ ಬೇಕಾದಷ್ಟು ಉಂಟು, ಎಷ್ಟು ಬೇಕೋ ಅಷ್ಟು ತಿನ್ನು. ಭೂತಗಣಾದಿ ಸೇವಿತಂ ಕಾಪಿ ಪಿತ್ತ ಚೊಂಬು ಜಂಬು ಪಲ್ಸರ್ ಬೈಕ್ ತಮ್ಮ ಹೀಗೆ ಅದೇನಿಲ್ಲ, ಫಲಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶಕ ವಿನಾಶ ಮಾಡಿ ಬಿಟ್ಟೆ ನೀನು. ನಾಶ ಮಾಡ್ತೀನಿ. ಆದ್ರಿಂದ ದೋಷ ವಿನಾಶ ವಿನಾಶ ಕಾರಣ. ನಮ್ಮ ಮಾಮಿ ಉತ್ತರ ನಮಾಮಿ. ನಮಾಮಿ. ವಿಘ್ನೇಶ್ವರ ಪಾದ ಪಂಕಜಂ ಮೇಲೆ ಬರಿ. ಬರುವ ಲಕ್ಷಣವೇ ಇಲ್ಲ. ನೀನು ಬೆಟ್ಟು ಕೊಟ್ಟದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಲ್ಲ ಅಂತ ಕಾಲದಲ್ಲಿ ದೇವರಿಗೆ. ಇನ್ನೊಂದು ನೀನು ಭಕ್ತಿಯಿಂದ ಮಾಡ್ಲಿಲ್ವ ಅಂತ ಆಯ್ತು. ಈಗ ಬರ್ತೀನಿ ಹ. ಶುಕ್ಲಾಂ ಭಗಧಗಂ ಏ, ಬರದರ. ವಿಷ್ಣು ಶಶಿಯ ಬಣ್ಣಂ ಶಶಿ ವರ್ಣಂ. ಚತುರ್ಭುಜಂ ಚತುರ್ಭುಜಂ. ಪ್ರಸನ್ನವದನಂ ಪ್ರಸನ್ನವದನಂ. ಪ್ರಸನ್ನವದನಂ ದಾಯ ದಾಯ ಛಾಯೆ. ದಾಯ ಛಾಯೆ. ಯಾಯ ದಾಯ ಪಪ್ಪಡ ಯಾಯ ದಾಯ ದಾಯ ಸರ್ವ ವಿಘ್ನೋಪಶಾಂತಯೇ ಈಗ ಬಂತ ಇಲ್ಲ. ನಿನ್ನ ಭಕ್ತಿ ಸಾಕಾಗಿದೆ. ಅದು ಹಾಗೆ ಜಾಗ ಚೇಂಜ್ ಮಾಡುವುದಿಲ್ಲ ಇಲ್ಲದ್ರೆ ಬೇಗ ಮಾಡುವುದಿಲ್ಲ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ದು ಮೂಕ? ಜಾಗ ಉಂಟೆ ಜಾಗ ಉಂಟೆ ಜಾಗಟೆ. ನನ್ನನ್ನು ತಿದ್ಲಿಕ್ಕೆ ಬರಬೇಡ ತಪ್ಪು ಹೇಳುವುದು ಬೇರೆ, ತಿದ್ಲಿಕ್ಕೆ ಬರುವುದು. ಮಾಡ್ತೇವೆ ಆಯ್ತು. ಕಾಲಿಗೆ ಬಿಡು, ಶುದ್ಧಿ ಶುದ್ಧಿ ಬೇಡವಾ? ಶುದ್ಧಿಯಲ್ಲಿಟ್ಟು. ಹೇಳಿ ಹೇಳಿ ಈಗ
ಮಗನಿಗೆ ಕೊಡುವ ಸಂಬಳ ತಾಯಿ 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 ಅದಕ್ಕೆ ಸೇರ್ತದ ತಾಯಿ ಅಪ್ಪು ನನ್ನದು ಮದನ ಮೇಲೆ ಹೋಗ್ತಾನೆ. ಹೌದಾ ಜಗತ್ತೇ ಗಜಮುಖದವಗೆ ಗಣಪಗೆ ಚಲ್ವತ್ತ ಜಾಗವನ್ನು ತಾನಿಗಾದಿ ಎತ್ತಿ ಆದಿ ಬೆಳಗ್ಗೆ ಗಜಮುಖದವಗೆ ಗಣಪಗೆ ಅವನಿಗೆ ಸುಸ್ತಾಯ್ತು. ಅಲ್ಲ ಅದು ಬಾರ ಉಂಟು. ಒಳ್ಳೆ ಹಾಡುಗಾರ ಮುಕ್ತಾಯಕ್ಕೆ ಒಳಗೆ ಮನೆಯದ್ದು ಮುಕ್ತಾಯಕ್ಕೆ ಕೆಳಗೆ ಬೆಳ್ತಿಗೆ ಮೇಲೆ ಈಗ ಮೇಲೆ ಬಂತ ಹಾಗಿದ್ರೆ ನೀನು ಒಬ್ಬನೇ ಸ್ತುತಿ ಮಾಡಿದ್ರೆ ಸಾಲ ಮಾಡಿದ್ರೆ ಆಗುದಿಲ್ಲ ಆಗುವುದಿಲ್ಲ. ಸಕಲರು ಒಟ್ಟಾಗಿ ಸಾಮೂಹಿಕವಾಗಿ ಸಕಲರು ಗಣೇಶನ ಸ್ತುತಿ ಮಾಡುತ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಗಣೇಶ ಪರ್ವತವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಗಣಪ. ಕೂರ್ಮನ ಹೊಟ್ಟೆನೋ ಉಂಟಾ? ಅಲ್ಲ ಅಲ್ಲೊಂದು ಹಂದಿ ಮೈ ಹೋಯ್ತು ಅದನ್ನು ಹಿಡ್ಕೊಂಡು ಅಲ್ಲ ಇದು ಮೊದಲೇ ಇತ್ತಲ್ಲ ಈಗ ಪ್ರಾರಂಭ ಆಗ್ತದೆ. ಹಂದಿ ಮೈಯನ್ನು ಕಂಡ ಮೇಲೆ ಹಂದಿ ಮರಿ. ಇಲ್ಲೇ ಹೋದದ್ದು ಅದರಲ್ಲಿ ಎಲ್ಲಿ ಹೋಯ್ತು ನಾನು ಹಿಡ್ಕೊಂಡಿದ್ದೇನೆ ನನ್ನ ಕೈ ಒಳಗೆ ಹಂದಿಯಲ್ಲಿ ಅದು ಕೂರ್ಮ. ಬಿಡುವ ಬಿಡ್ತೇನೆ ಬಿಡುವ ಬಿಡುವುದು ಬಿಡ್ತೇನೆ ಬಿಡು ನಾನು ಬಿಡುವಾಗ ಹಿಂದೆ ಇದ್ದವು ಜಾಗ್ರತೆ ಮಾಡಿ ಅದು ಹಂದಿ ಮೈ ಓಡಿದ್ದೀನಿ ಇಗೋ ಬಿಟ್ಟೆ ಇಗೋ ಬಿಟ್ಟೆ ಇಗೋ ಹಂದಿ ಮೈ ಯಾವ ಹಂದಿ ಮೈ ಇರ್ಬೋದು ಆಹಾ. ಕೂರ್ಮ ಎಂತ ಕೂರ್ಮ ಭಾರೀ ಕೂರ್ಮ, ಹೂಯಿ ಕೂರ್ಮ ದೊಡ್ಡದಾದಂತಹ ಕೂರ್ಮ. ಯಾಕೆ ಇದು ಎಲ್ಲಿಂದ ಬಂತು ಬಂದದ್ದು ಎಲ್ಲಿಂದ? ದೇವರೇ ಹೇಳ್ತಾರೆ ಅಂತ ಗೊತ್ತಾ? ಈ ಸಮಯದಲ್ಲಿ ಮುರುಗುತ್ತಿರುವಂತಹ ಪರ್ವತವನ್ನು ಎತ್ತಿ ಹಿಡಿಯುವುದಕ್ಕಾಗಿ ನಾನೇ ಕೂರ್ಮಾವತಾರವನ್ನು ನಮಗೆ ದೇವರಿಗೆ ದೇವರು ನಮಗೆ ಬೇಕಾಗಿ ಏನಲ್ಲ ಅಲ್ವೋ? ಅಲ್ಲ ಕಲಿಸುವ ಜವದಲ್ಲಿ ಮಕ್ಷಿನಿ ಮುಖಂಡ ಅಪ್ಪ ಮತ್ಸ್ಯ, ಆಮೇಲೆ ವಗಾಹ ವರಾಹ, ಈಗ ಕೂರ್ಮ. ಈಗ ಬೆನ್ನಲ್ಲಿ ಕೊಟ್ಟ ಕೂರ್ಮ ಹೌದು. ಹೌದು ಪರ್ವತಕ್ಕೆ ಬೆನ್ನನ್ನು ಕೊಟ್ಟು ಎತ್ತಿ ಹಿಡಿದವನಿದ್ದೆ. ಈಗ ಮೇಲೆ ಮೇಲೆ ಬಂತಲ್ವಾ? ಇನ್ನು ತಡ ಯಾಕೆ? ಈಗ ಕೈ ಸಿಗ್ತದೆ ಕೈಗೆ ಖಂಡಿತ. ಹೌದು